ದಿನಾಂಕ 30ನೇ ತಾರೀಕು 30/11/2023 ಗಂಗಾವತಿ ಪೊಲೀಸ್ ಠಾಣೆಗೆ ಒಂದು ಹಾಸ್ಪಿಟಲಿಂದ ಒಂದು ಎಮರ್ಜೆನ್ಸಿ ಬರುತ್ತೆ. ಹುಸೇನ್ ಸಾಬ್ ಅನ್ನೋರು ಅಡ್ಮಿಟ್ ಆಗಿದ್ದಾರೆ, ಅಸಾಲ್ಟ್ ಆಗಿ. ಸೊ ಅಲ್ಲಿಗೆ ಹೋಗಿ ನಾವು ಕಂಪ್ಲೇಂಟ್ ತಗೊಳ್ಳೋದು ಅವ್ರು ಹೇಳ್ತಾರೆ ನನ್ನ ಬೈಕ್ ಮೇಲೆ 25ನೇ ತಾರೀಕು ನಸುಕಿನ ಜಾವ 3 ಗಂಟೆಗೆ ಬಸ್ ಸ್ಟ್ಯಾಂಡ್ ಹತ್ರ ನಾನು ಲಿಫ್ಟ್ ಕೇಳಿದಾಗ ಬೈಕ್ ಮೇಲೆ ಇಬ್ಬರು ಹುಡುಗರು ನನ್ನ ಕರ್ಕೊಂಡು ಹೋಗಿ ರೈಲ್ವೆ ಬ್ರಿಡ್ಜ್ ಹತ್ರ ಸಿಟಿ ದಾಟಿ ಹೊರಗಡೆ ರೈಲ್ವೆ ಬ್ರಿಡ್ಜ್ ಹತ್ರ ನನಗೆ ಹೊರಬಿಟ್ಟು ನನ್ನ ಹತ್ರ ಇರ್ತಕ್ಕಂಥ 250 ರೂಪಾಯಿ ಕಿತ್ಕೊಂಡ್ರು ಅಂತ ಹೇಳ್ತಾರೆ. ಅದರ ಪ್ರಕಾರ ನಮ್ಮಲ್ಲಿ ಕ್ರೈಮ್ ನಂಬರ್ 243/23 ಒಂದು ಕೇಸ್ ದಾಖಲಾಗುತ್ತೆ 7 ಮತ್ತು 393 ಈ ಕೇಸ್ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಏನೂ ಕ್ಲೂ ಇರಲಿಲ್ಲ. ಸೊ ಅದು ನೈಟ್ ಆಗಿರೋದ್ರಿಂದ ಮತ್ತು ಎಲ್ಲಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಸರಿಯಾಗಿ CCTV ಕ್ಯಾಪ್ಚರ್ ಆಗಿರಲಿಲ್ಲ. ಓವರಾಲ್ ಟೆಕ್ನಿಕಲಿ ಇದು ಮತ್ತು ಎಂಡ್ರೂಟಲ್ಲಿ ಇರ್ತಕ್ಕಂಥ ಎಲ್ಲ CCTV ರಿಸರ್ವ್ ಮಾಡಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳೆಲ್ಲ ಸೇರಿಕೊಂಡು ಇಬ್ಬರು ಆರೋಪಿಗಳನ್ನ ಈ ಕೇಸ್ನಲ್ಲಿರೋನ್ನ ಬಂಧಿಸಿದ್ದೀವಿ. ಈಗ ಇವನು ಹಾಕೊಂಡಿದ್ದು ಕ್ಯಾಪನ್ನು ಸ್ವಲ್ಪ ಟಚ್ ಮಾಡ್ತಾನೆ, ಹಿಂಗೆ ಕೂತ್ಕೊಂಡು ಫನ್ನ ಇದ್ರ ಥರ ಕ್ಯಾಪ್ ಇದು ಮಾಡ್ತಾನೆ. ಅವನು ಸ್ವಲ್ಪ ವಲ್ಗರ್ ಬೈದ ಅಂತ ಹೇಳ್ತಾರೆ. ಅವರು ಬೈದ ಬೈದಕ್ಕೆ ನಮ್ಗೆ ಸಿಕ್ಕಂತು. ಹಂಗಾಗಿ ಹೋಗ್ಬಿಟ್ಟು ಹೊರಗೆ ಕರ್ಕೊಂಡು ಹೋಗೋಣ ಅಂತೇಳಿ ಕರ್ಕೊಂಡು ಹೋಗಿ ಬಿಡೋದನ್ನೇ ದುಡ್ಡು ಕಿತ್ಕೊಂಡು ಅಷ್ಟೇ ನಡೆದಿರುತ್ತೆ. ಲಿಫ್ಟ್ ಕೇಳ್ತಾನೆ, ಬೈಕ್ ಪಾಸ್ ಆಗುವಾಗ ಕರೆದ್ಬಿಟ್ಟು ಲಿಫ್ಟ್ ಕೇಳ್ತಾನೆ. ಏರಿಯಾ ಕೇಳ್ತಾರೆ, ಆಯ್ತು ಬಿಡ್ತೀವಿ ಅಂತ ಹತ್ತಿಸ್ಕೊತಾರೆ. ಹತ್ತಿಸ್ಕೊಂಡ್ಮೇಲೆ ಮಧ್ಯೆ ಕೂರಿಸ್ಕೋತಾರೆ. ಅವ್ನು ವಯಸ್ಸಾಗಿದೆ, ಮಧ್ಯೆ ಕೂರಿಸ್ಕೋತಾರೆ. ಹಿಂದೆ ಕೂತವನು ಏನು ನರ್ಸಪ್ಪ ಹಿಂಗೆ ಕೂತಿರ್ತಾನೆ. ಅವ್ನ ಕ್ಯಾಪಿಗೆ ಸ್ವಲ್ಪ ಹಿಂಗೆ ಮಾಡ್ತಾನೆ. ಗಾಡಿಯಾಗ ಕುಡ್ದಿದ್ರು ಅವ್ರು, ಕುಡ್ದಿದ್ವಿ ಅಂತ ಹೇಳ್ತಾರೆ, ಕುಡ್ದಾರ. ಸೊ ಕ್ಯಾಪ್ ಟಚ್ ಮಾಡಿದಕ್ಕೆ ಅವ್ನು ಬೈತಾನೆ, ವಲ್ಗರ್ ಆಗಿ ಬೈತಾನ. ಬೈದ ಕೂಡಲೇ ಅವ್ರಿಗೆ ಇದರಲ್ಲಿ ಕರ್ಕೊಂಡು ಹೋಗಿದ್ವಿ. ನಾನು ಅದನ್ನೇ ಹೇಳ್ತಾ ಇರೋದು, ಆ ಕ್ಯಾಪ್ ಟಚ್ ಮಾಡಿದ ಉದ್ದೇಶಕ್ಕೆ ಅವ್ನು ಬೈದಿದ್ದಕ್ಕೆ ಇವ್ ನಮ್ಗೆ ಬೈತಾ ಇದ್ದಾನೆ. ನಮ್ಗೆ ಹೆಲ್ಪ್ ಕೇಳಿದ, ನಾವು ಲಿಫ್ಟಿಗೆ ಅಂತ ಕರ್ಕೊಂಡು ಹೊಂಟಿದ್ವಿ, ಇವ್ ಬೈತಾ ಇದ್ದಾನೆ, ಇವ್ನಿಗೆ ಬುದ್ಧಿ ಕಲ್ಸನ ನಡಿ ಅಂತ ಹೇಳಿ ಇಬ್ರು ಕೂತ್ಕೊಳ್ಳಿ ಅದನ್ನ